ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನ ಲಂಚಿಗೆ ಕರಿಬೇವು ಇದೆಯಲ್ಲ ಅದರದ್ದು ತಂಬಳಿ ಮಾಡ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಕರಿಬೇವು. ಇದರಲ್ಲಿ ವಿಟಮಿನ್ ಎ ಇರುತ್ತೆ, ನಮ್ಮ ಕಣ್ಣಿಗೆ ಕೂದಲಿಗೆಲ್ಲ ತುಂಬ ಒಳ್ಳೆಯದು. ನಾವು ಜಾಸ್ತಿ ಇದನ್ನು ಯೂಸ್ ಮಾಡ್ತೇವೆ, ಆದಷ್ಟು ಹೆಚ್ಚು ಯೂಸ್ ಮಾಡಲಿಕ್ಕೆ ನೋಡ್ತೇವೆ ಇದನ್ನು ನಾವು. ನೀವು ಕೂಡ ಹಾಗೆ ಜಾಸ್ತಿ ಇದನ್ನು ಯೂಸ್ ಮಾಡಿದರೆ ಚಟ್ನಿ ಮಾಡ್ಬೋದು, ಅಥವಾ ತಂಬಳಿ ಮಾಡ್ಬೋದು, ಇದರದ್ದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಊಟಕ್ಕೆ ಕೂಡ ಯೂಸ್ ಮಾಡ್ಬೋದು. ಅಥವಾ ಒಗ್ಗರಣೆಗೆಲ್ಲ ಹಾಕಿದರೆ ಏನಂದರೆ ಮಕ್ಕಳು ತಿನ್ನಲ್ಲ, ಅದನ್ನು ಎತ್ತಿ ಬಿಸಾಡ್ತಾರೆ. ಆದರೆ ಹೀಗೆಲ್ಲ ಮಾಡಿದರೆ ಅದು ನಮ್ಮ ಬಾಡಿ ಒಳಗೆ ಹೋಗುತ್ತಲ್ಲ, ತುಂಬ ಒಳ್ಳೆಯದಿದು. ನಮ್ಮ ಕಣ್ಣಿಗೆ ಕೂದಲಿಗೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇಂಥದ್ದೆಲ್ಲ ನಾವು ಜಾಸ್ತಿ ಯೂಸ್ ಮಾಡಬೇಕು. ಬನ್ನಿ, ಆಗಿದ್ರೆ ಇದರಲ್ಲಿ ತಂಬಳಿ ಹೇಗೆ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಸ್ವಲ್ಪ ತುಪ್ಪ ಇಟ್ಕೊಳ್ಬೇಕು. ಇದಕ್ಕೆ ತುಪ್ಪನೇ, ಅದು ಹುರ್ಕೊಳ್ಳಿಕ್ಕೆ ಎಣ್ಣೆ ಹಾಕಬಾರ್ದು. ತಂಬಳಿಗೆ ಯಾವಾಗಲೂ ತುಪ್ಪನೇ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ. ಜೀರಿಗೆ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ನೋಡಿ ಜೀರಿಗೆ ಫ್ರೈ ಆಗಿದೆ. ಜೀರಿಗೆ ಫ್ರೈ ಆದಮೇಲೆ ಕರಿಬೇವು ಇದೆಯಲ್ಲ ಇದನ್ನು ಕೂಡ ಹಾಕ್ತೇನೆ ನಾನು. ಇದು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಅದರೊಟ್ಟಿಗೆ ನಾನು 2 ಚಿಕ್ಕ ಪೀಸು ಶುಂಠಿ ಹಾಕ್ತಾ ಇದ್ದೇನೆ. ಇದು ಡೈಜೆಷನ್ಗೆ ಒಳ್ಳೇದಂತ. ಶುಂಠಿ ತಂಬಳಿ ಕೂಡ ಮಾಡ್ತಾರಲ್ವ, ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ತಿದ್ದೇನೆ ಕರಿಬೇವಿನೊಟ್ಟಿಗೆ. ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇದನ್ನೆಲ್ಲ ಇವಾಗ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ಕರಿಬೇವಲ್ಲಿ ನಿಮಗೆ ಡೈಜೆಷನ್ ಒಂದು ಫೈಬರ್ ಜಾಸ್ತಿ ಇರುತ್ತೆ, ಅದರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಮತ್ತು ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು, ಅದರಲ್ಲಿ ವಿಟಮಿನ್ ಎ ಇರೋದ್ರಿಂದ. ಆದಷ್ಟು ನಾವು ಇದನ್ನು ಜಾಸ್ತಿ ಯೂಸ್ ಮಾಡಬೇಕು. ಇದನ್ನು ತುಂಬ ಕಮ್ಮಿ ಆಗಿದೆ. ನಾವು ಇದನ್ನು ಯೂಸ್ ಮಾಡೋದು ಒಗ್ಗರಣೆಗೆ ಮಾತ್ರ, ಬೇರೆ ಯಾವುದಕ್ಕೂ ನಾವು ಕಮ್ಮಿ ಆಗಿದೆ ಯೂಸ್ ಮಾಡೋದು. ಅದರಿಂದ ಈ ರೀತಿ ಎಲ್ಲ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ನಿಮಗೆ ತಂಬಳಿ ಮತ್ತು ಚಟ್ನಿ ಎಲ್ಲ ಅವರಿಗೆ ಅಭ್ಯಾಸ ಮಾಡಿಸಿದ್ರೆ, ಮನೆಯಲ್ಲಿ ಮಾಡ್ತಾ ಇದ್ರೆ ತಿಂದು ಅಭ್ಯಾಸ ಆಗುತ್ತೆ ಮಕ್ಕಳಿಗೆ. ನೋಡಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗೋವರೆಗೆ ಇದನ್ನು ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕರಿಬೇವುದು, ಇಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾ ಇರಬೇಕು. ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಫ್ರೈ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಅದರ ನೋಡಿ ಇದನ್ನು ಹಾಕಿದ್ದೇನೆ. ಇವಾಗ ಅದರ ಜೊತೆಗೆ ಒಂದು 2 ಸ್ಪೂನು ತೆಂಗಿನ ತುರಿ ಹಾಕ್ತಿದ್ದೇನೆ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ಒಂದು 1/4 ಸ್ಪೂನು. ನೋಡಿ ಈಗ ರುಬ್ಕೊಂಡಾಗಿದೆ, ಈ ರೀತಿ ಬಂದಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಹಸಿರು ಕಾಣ್ತಿದೆ. ನೋಡಿ ನ್ಯಾಚುರಲ್ ಹಸಿರಿದು. ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ 4-5 ಸ್ಪೂನು ಮೊಸರು ಮಿಕ್ಸ್ ಮಾಡಬೇಕು. ಮೊಸರು ಹುಳಿ ಇರಬಾರ್ದು, ಸ್ವಲ್ಪ ಹುಳಿ ಇದ್ದರೆ ಪರವಾಗಿಲ್ಲ, ಜಾಸ್ತಿ ಹುಳಿ ಇರಬಾರ್ದು. ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ನೀರು ಬೇಕು, ತಂಬಳಿ ಗೊತ್ತಲ್ಲ ಸ್ವಲ್ಪ ನೀರಾಗಿರುತ್ತೆ. ಅವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾಡಿಕೊಂಡು ಮೊಸರು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಮೊಸರು ಮಿಕ್ಸ್ ಆಯಿತು. ಇವಾಗ ಇದಕ್ಕೊಂದಾಗ ತುಪ್ಪದಲ್ಲಿ ನಾವು ಒಗ್ಗರಣೆ ಕೊಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಕೂಡ ಇದೆಲ್ಲ ಒಳ್ಳೆಯದು. ನಾವು ಆದಷ್ಟು ಮನೆಯಲ್ಲಿ ಇದನ್ನೆಲ್ಲ ಉಪಯೋಗ ಮಾಡಬೇಕು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಉಪ್ಪಾಗಲೇ ಹಾಕಿದ್ದೆ ನಾನು ರುಬ್ಕೊಳ್ಳುವಾಗ. ಇವಾಗ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಒಂದು ತುಪ್ಪದಲ್ಲಿ ಒಗ್ಗರಣೆ ಕೊಡೋಣ ಇದಕ್ಕೆ. ನೋಡಿ ಒಗ್ಗರಣೆಗೆ ತುಪ್ಪ ಇಟ್ಕೊಂಡಿದ್ದೇನೆ. ನಾವು ತಂಬಳಿಗೆ ಯಾವಾಗಲೂ ತುಪ್ಪದಲ್ಲೇ ಒಗ್ಗರಣೆ ಕೊಡಬೇಕು, ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಸ್ಪೂನು ಸಾಸಿವೆ ಮತ್ತು 1 ಸ್ಪೂನ್ ಜೀರಿಗೆ ಅಷ್ಟೇ, ಇದಕ್ಕೆ ಬೇರೆ ಏನೂ ಹಾಕಲ್ಲ ನಾವು. ಮತ್ತು 1 ಕೆಂಪು ಮೆಣಸಿನ್ಕಾಯಿ, ಇಷ್ಟು ಹಾಕಿದರೆ ಆಯಿತು. ನಾನು ಇಷ್ಟು ಹಾಕಿ ಒಗ್ಗರಣೆ ಮಾಡಬೇಕು. ಫ್ರೆಂಡ್ಸ್, ಕರಿಬೇವಿನ ತಂಬಳಿ ರೆಡಿಯಾಗಿದೆ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ವಿಟಮಿನ್ಸ್ ಎಲ್ಲ ತುಂಬ ಇರುತ್ತೆ. ಎ ವಿಟಮಿನ್ಸ್ ಅಂದರೆ ತುಂಬ ಇದೆ. ನಮ್ಮ ಕೂದಲಿಗೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಆದಷ್ಟು ಇಂಥ ಫುಡ್ಡನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೊಳ್ಬೇಕು, ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೆ ಕೂಡ ಅಭ್ಯಾಸ ಮಾಡಬೇಕು. ಇದೆಲ್ಲ ಈಗ ಮಾಡೋದೇ ಇಲ್ಲ ಯಾರು ಮನೆಯಲ್ಲಿ. ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಕೂಡಲೇ ಬರುತ್ತೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಆವಾಗ ನಾವು ಹೊಸ ಇದೇ ಥರ ಹೊಸ ವೀಡಿಯೋ ತೊಗೊಂಡು ಬರ್ಬೋದು. ಓಕೆ ಫ್ರೆಂಡ್ಸ್, ಇನ್ನೊಮ್ಮೆ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.